ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ, ವಿದ್ಯಾಭ್ಯಾಸದ ಸಮಸ್ಯೆ ಇರ್ಬೋದು, ಮದುವೆ ಆಗದಿರ್ಬೋದು, ಮಕ್ಕಳಾಗದಿರೋದು, ಹಣಕಾಸಿನ ಸಮಸ್ಯೆ, ಹೀಗೆ ಒಂದಷ್ಟು ಸಮಸ್ಯೆಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೋದು. ಕಾಲ್ ಮಾಡಬೇಕಾಗಿರೋದು ಇಷ್ಟೇ. ಒಂದರಿಂದ ನಿಮಗೆ ಒಂದು ವೇಳೆ ಹುಟ್ಟಿದ ಸ್ಥಳ, ಹುಟ್ಟಿದ ದಿನಾಂಕ, ಹಾಗೆಯೇ ಜನ್ಮ ದಿನಾಂಕವನ್ನು ಹೇಳಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಜನ್ಮ ದಿನಾಂಕ ಗೊತ್ತಿಲ್ಲದೆ ಇದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸಂಖ್ಯಾಶಾಸ್ತ್ರಕ್ಕೆ ಹೋಗ್ಬೋದಾಗಿದೆ. ಸಂಖ್ಯಾಶಾಸ್ತ್ರದಲ್ಲಿ 1ರಿಂದ 249ರವರೆಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ಮತ್ತೆ ನಿಮಗೆ ಪ್ರಶ್ನಾರ್ಥಕ ಒಂದು ಇದಕ್ಕೆ ಹೋಗ್ಬೋದಾಗಿದೆ. ಜೊತೆಗೆ ಇನ್ನು ನಮ್ಮ ಈ ಒಂದು ಗುರುಗಳ ಮಾರ್ಗದರ್ಶನದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು, ಅಂದರೆ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಜೊತೆಗೆ ಇನ್ನೇನು ಜೂನ್ 8ರಿಂದ 113ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಸೊ ಈ ಒಂದು ಬ್ಯಾಚನ್ನು ನೀವು ಕೂಡ ರಿಜಿಸ್ಟರ್ ಆಗಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ನ ಮಾಡ್ಬೋದಾಗಿದೆ. ಸೊ ಈಗ ಒಂದು ಜ್ಯೋತಿಷ್ಯವನ್ನು ಕಲಿತು ಏನೆಲ್ಲ ಮಾಡ್ಬೋದು ಅಂತ ಅದನ್ನ ನೋಡೋದಾದರೆ ಒಂದು VT ಇದೆ, ನೋಡ್ಕೊಂಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಇನ್ನು ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಂದುವರಿಸ ಹೋಗ್ತೀನಿ. ಅದಕ್ಕೂ ಮುನ್ನ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಗುರುಗಳೇ, ಮೇಷರಾಶಿಗೆ ಕುಜಗ್ರಹ ಸಂಚಾರದಿಂದ ಯಾವ ಲಗ್ನಕ್ಕೆ ಶುಭ, ಹಾಗೇನೆ ಯಾವ ಲಗ್ನಗಳಿಗೆ ಅಶುಭ, ಇದ್ರ ಬಗ್ಗೆ ತಿಳಿಸಿಕೊಡೋದಾದ್ರೆ? ಖಂಡಿತ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಮೇ 23ನೇ ತಾರೀಕು ಒಂದು ಉಚಿತ ತರಗತಿಗಳು. ಸಾಕಷ್ಟು ಜನ ನಮ್ಮ ತರಗತಿಗಳು ಏನು ಅದರಲ್ಲಿರ್ತಕ್ಕಂಥ ಒಂದು ಟಾಪಿಕ್ಕು, ಸಬ್ಜೆಕ್ಟು ಗೊತ್ತಿರಲ್ಲ. ನಿಮ್ಮ ಜಾತಕದಲ್ಲಿ ಅದೃಷ್ಟವನ್ನು ಹೇಗೆ ಹುಡುಕೊಂಡು ಸರಿ ಮಾಡ್ಕೊಳ್ಬೋದು, ಅದು ಎಜುಕೇಷನ್ ಇರ್ಬೋದು
ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಫಿನಾನ್ಸ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಚೈಲ್ಡ್ ಬರ್ತ್ ಇರ್ಬೋದು, ಹೆಲ್ತ್ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಮೊಕದ್ದಮೆ ಇರ್ಬೋದು, ಉದ್ಯೋಗ ಇರ್ಬೋದು. ಎಲ್ಲ ಯಂಗ್ಸ್ಟರ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಇವಾಗೆಲ್ಲ ವೀಕ್ಷಕರು, 23ನೇ ತಾರೀಕು ಫ್ರೀ ಮಾಡ್ಕೊಳ್ಳಿ. 7:30ಗೆ ಕ್ಲಾಸು ಫ್ರೀ ಮಾಡ್ಕೊಂಡು ಕೂತ್ಕೊಂಡು ನೋಡಿ. ಜ್ಯೋತಿಷ್ಯದಲ್ಲಿ ಇದೆಲ್ಲ ತೋರಿಸೋದು ನನಗೆ ಅದೃಷ್ಟವನ್ನು ಬದಲಾಯಿಸ್ಬೋದಾ ತಿಳ್ಕೊಳ್ಳಿ. ಪೂಜೆ ಪುನಸ್ಕಾರದಿಂದ ಅದೃಷ್ಟ ಬದಲಾಯಿಸಲ್ಲ, ಆಗಲ್ಲ. ನಿಮ್ಮ ಕರ್ಮ ಏನಿದೆಯೋ ಅದನ್ನು ಅನುಭವಿಸಲೇಬೇಕು. ಆ ಕರ್ಮವನ್ನು ನೋಡಿಕೊಂಡ್ರೆ ಅದೇ ಅದೃಷ್ಟ. ಆ ಬರ್ತಕ್ಕಂಥ ಕರ್ಮವನ್ನು ಹೇಗೆ ಕಮ್ಮಿ ಜಾಸ್ತಿ ಮಾಡಬೇಕು. ಯಾರು ಟ್ಯಾಕ್ಸಿ ಡ್ರೈವರ್ ಇರ್ತಾರೆ, ಆಟೋ ಡ್ರೈವರ್ ಇರ್ತಾರೆ, ಮನೆಗೆ ಹೋಗಿ ಕೆಲಸ ಇರ್ತಕ್ಕಂಥವ್ರು, ಕೂಲಿ ಮಾಡ್ತಕ್ಕಂಥವ್ರು, ಸಾಲಗಳು ಮಾಡಿ ಸಿಗಾಕೊಂಡಿರ್ತಕ್ಕಂಥವ್ರು, ಉನ್ನತ ಶ್ರೇಣಿ, ಉನ್ನತ ಪೊಸಿಷನ್ಗೆ ಹೋಗಬೇಕು ಅನ್ನೋರು, ಬಿಸ್ನೆಸ್ ಮಾಡಬೇಕು ಅನ್ನೋ ಅಂದ್ಕೊಂಡಿರೋರು, ಇದನ್ನು ಇನ್ವೆಸ್ಟ್ಮೆಂಟ್ ಮಾಡ್ದಲೆ, ಈ ಕ್ಲಾಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ದಲೆ ಮುಂದುವರೆದ್ರೆ ನಂತರ ಡ್ಯಾಮೇಜ್ನ ಸರಿ ಮಾಡೋಕ್ಕಾಗಲ್ಲ. ನಾನು ಜ್ಯೋತಿಷ್ಯ ಕಲಿಯೋದನ್ನು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ವರ್ಡು ಇಲ್ಲಿ ಯೂಸ್ ಮಾಡ್ತೀನಿ ಜ್ಯೋತಿಷ್ಯದಲ್ಲಿ. ಇವಾಗ ಯಾರ್ಯಾರು ಕೇಳ್ತಾ ಇದ್ದೀರಾ ಅದೃಷ್ಟವಂತರು, ಮನೇಲಿ ಯಾರ್ಯಾರು ಕೂತ್ಕೊಂಡು ಯಾವುದೋ ರೂಮಲ್ಲಿರ್ತಕ್ಕಂಥ ಹುಡುಗರಿರ್ಬೋದು, ರೂಮಲ್ಲಿರ್ತಕ್ಕಂಥ ಹುಡುಗಿರಿರ್ಬೋದು, ಅಡುಗೆ ಮಾಡ್ತಕ್ಕಂಥ ಮಹಿಳೆಯರಿರ್ಬೋದು, ನ್ಯೂಸ್ ಪೇಪರ್ ಓದ್ತಾ ಕುಂತ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಕ್ಕಂಥವ್ರು, ಇದು ಒಂದು ದೇವರ ವಾಣಿ ಅಂತ ತಿಳ್ಕೊಳ್ಳಿ. ಗುರುಮುಖೇನ ಇಂಥ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರವನ್ನು ಮೊದಲು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಒಂದು ಉಚಿತ ಕಾರ್ಯಾಗಾರ 23ನೇ ತಾರೀಕು ಶನಿವಾರ 7:30 ಏನೇ ಕೆಲಸ ಇದ್ದರೂ ಬಿಟ್ಟು ನನ್ನ ಜೀವನ ಚೆನ್ನಾಗಾಗಬೇಕು. ಅದು ಆರೋಗ್ಯ ಇರ್ಬೋದು, ಯಾಕಂದರೆ ಆರೋಗ್ಯನೂ ಕೂಡ ಸಂಪತ್ತೆ. ಮುಂದೆ ಬರ್ತಕ್ಕಂಥ ಅನಾರೋಗ್ಯ ನಾವು ಹೆಂಗೆ ಬೇಕಾದ್ರೂ ತಿಂತಾ ಇರ್ತೀವಿ, ಸಡನ್ ಏನಾರು ಆಗ್ಬಿಡುತ್ತೆ. ಸ್ಟ್ರೋಕ್ ಆಗ್ಬೋದು, ಸಡನ್ ಚೋಕ್ ಆಗ್ಬೋದು, ಹಾರ್ಟ್ ಬ್ರೈನ್ ಹೆಮರೇಜ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಆಕ್ಸಿಡೆಂಟ್ ಕಾಂಬಿನೇಷನ್ ಇರ್ಬೋದು. ಅದು ಆ ಒಂದು ಸಮಸ್ಯೆಯಿಂದ ಪಾರಾಗಕ್ಕೆ ಭಗವಂತ ಒಂದು ಕರೆ ಕೊಡ್ತಾ ಇದ್ದಾನೆ ಎಲ್ಲರಿಗೂ. ನಿಮ್ಮ ಕರ್ಮಾನುಸಾರ ಕೊಡ್ತಾ ಇದ್ದೀನಿ, ಆದರೆ ಒಂದು ಅದೃಷ್ಟ ಇಟ್ಟಿದ್ದೀನಿ. ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಅವಘಡಗಳಿಗೆ ಒಂದು ಸೂಚ್ಯಾಂಕ, ಒಂದು ದಿಕ್ಸೂಚಿ ನಕ್ಷತ್ರ ನಡೀಲಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿಯೂ ಕೂಡ ಮುಂದೆ ಬಂದಿಲ್ಲ ಅಂದರೆ ಯಾವಾಗ ನಿಮಗೆ ಸಮಸ್ಯೆ ಆಗುತ್ತೋ, ಇವತ್ತು ನಾನು ಹೇಳಿರ್ತಕ್ಕಂಥದ್ದು ತಲೆಗೆ ಹೋಗಿರಲ್ಲ ಅದು. ಯಾಕಂದರೆ ಆ ಒಂದು ಘಾಸಿಯಲ್ಲಿ, ಆ ಒಂದು ಶಾಕಲ್ಲಿ ನೀವು ಅದು ಏನಾಯಿತು ಅಂತ ಇರ್ತೀರ ಹೊರತು, ತದನಂತರ ಯಾವಾಗಲೂ ಒಂದು ಸತಿ ಅದಾದ ಮೇಲೆ ಯಾರೋ ಒಬ್ಬರು ಹೇಳಿದರು, ಹಿಂಗೆ ನಮ್ಮ ಜಾತಕ ನೋಡ್ಕೋಬೇಕಾಗಿತ್ತು, ಕರೆದಿದ್ರು, ಟಿ ವಿಲಿ ಕೂಗಿ 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 ಕರೆದಿದ್ರು. ಯಾಕೋ ನನ್ನ ಜೀವನ, ಕೋಟ್ಯಾಂತರ ಜನಸಂಖ್ಯೆ ಇದ್ದಾರೆ, ಎಲ್ಲರಿಗೂ ಕೂಡ ಚೆನ್ನಾಗಿರಬೇಕು ಅನ್ನೋ ಆಸಕ್ತಿ, ಎಲ್ಲರಿಗೂ ಕೂಡ ಚೆನ್ನಾಗಿರಬೇಕು ಅನ್ನೋ ಆಸಕ್ತಿ. ಆ ಆಸಕ್ತಿಲಿ ವಿದ್ಯಾಭ್ಯಾಸ ಮಾಡ್ತೀವಿ, ಖಂಡಿತ ಹೌದು. ಉದ್ಯೋಗ ಮಾಡ್ತೀವಿ, ಕಷ್ಟ ಬೀಳ್ತೀವಿ, ಬೆಳಗ್ಗೆ ಎದ್ದು ಓಡ್ತೀವಿ. ತದನಂತರ ಮದುವೆ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ಒಳ್ಳೆ ಆಯ್ಕೆ ಮಾಡ್ಕೊಳ್ತೀವಿ. ಆ ಮದುವೆ ಜೀವನದಲ್ಲೇ ಅತಿ ಹೆಚ್ಚು ಜಾತಕ ವಿಶ್ಲೇಷಣೆ ಮಾಡ್ತೀರಿ, ಬಟ್ ಬೇರೆ ಜೀವನದಲ್ಲಿ ಜಾತಕ ವಿಶ್ಲೇಷಣೆ ಇಲ್ಲ. ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ, ಆದರೆ ಹಣೆ ಬರದಲ್ಲಿರ್ತಕ್ಕಂಥದ್ದನ್ನು ನೋಡಿಕೊಂಡು ಹೆಜ್ಜೆ ಹಾಕೋದೇ ಅದೃಷ್ಟ. ದಿಸ್ ಈಸ್ ಆರ್ಟ್ ಆಫ್ ಲೈಫ್. ನೀವು ಕೇಳಿನೂ ಕೂಡ ಒಂದು ಫ್ರೀ ಕ್ಲಾಸ್ಗೂ ಕೂತ್ಕೊಂಡಿಲ್ಲ ಅಂತಂದರೆ ನಿಮ್ಮಷ್ಟು ಕರ್ಮಗೇಡಿಗಳು ಇನ್ನೊಬ್ರು ಇಲ್ಲ ಅಂತ ಹೇಳ್ಬೋದು. ಪಕ್ಕ ಒಬ್ಬ ಗುರು ಹಿಂದೂ ಧರ್ಮದಲ್ಲಿದ್ದು, ನಾನೊಬ್ಬ ಹಿಂದೂ ಧರ್ಮದಲ್ಲಿದ್ದು ಒಬ್ಬ ಗುರುವಾಗಿ ನಿಮಗೆ ತಿಳಿ ಹೇಳಲಿಲ್ಲ, ಸ್ವಲ್ಪ ಉಗದೆ ಹೇಳಿಲ್ಲ ಅಂದರೆ ಯಾವುದಕ್ಕೂ ಲಾಯಕ್ಕಿರಲ್ಲ. ಅದಕ್ಕೆ ಕ್ಷೀಣಿಸ್ತಾ ಇದೆ, ಹಿಂದೂ ಧರ್ಮ ಕ್ಷೀಣಿಸ್ತಾ ಇದೆ. ನಿಮ್ಮ ಜ್ಯೋತಿಷ್ಯ ಕಲಿತಾಗ ಯಾರ್ಯಾರು ಹಿಂದೂ ಧರ್ಮ ಇಷ್ಟಪಡಲ್ವೋ ಜ್ಯೋತಿಷ್ಯ ಕಲೀರಿ. 15 ದಿವಸ ಆದಮೇಲೆ ಹಿಂದೂ ಧರ್ಮದ ಮೇಲೆ ಇರ್ತಕ್ಕಂಥ ಅಭಿಮಾನ 1000 ಪಟ್ಟಾಗುತ್ತೆ. ಇದು ಬರೆದಿಟ್ಕೊಳ್ಳಿ. ಇದು ಯಾರ್ಯಾರು ಯಂಗ್ಸ್ಟರ್ಸ್ ನಮ್ಮ ಹತ್ರ ಕಲ್ತಿದ್ದಾರೆ, ಯಾರ್ಯಾರು ಪೋಷಕರು
ಈ ನಾರ್ಮಲ್ ಸಾಫ್ಟ್ವೇರಲ್ಲಿರೋರು ಬಿ ಕಾಮ್ ಮಾಡಿರೋರು ಎಲ್ಲ 25ರಿಂದ 30-35 ಒಳಗಡೆ ಅವ್ರ ಪೋಷಕರು ಫೋರ್ಸ್ ಮಾಡಿ ಕಲಿ. ಇವರು ದಿನೇಶ್ ಗುರೂಜಿ ಪರ್ಫೆಕ್ಟಾಗಿ ಹೇಳ್ತಾರೆ, ನಿಮ್ಮ ವೇವ್ಲ್ ಅಂತ ಹೇಳ್ತಾರೆ, ಈಗ ಮಾಡ್ರನ್ ಥರ ಹೇಳ್ತಾರೆ, ಇಲ್ಲಿ ಕಲಿ ಅಂತ ಹೇಳ್ತಕ್ಕಂಥವರೆಲ್ಲ ಬದಲಾಗಿದ್ದಾರೆ. ಬದಲಾಗಿರೋದು ತನ್ನ ಒಳಗಡೆನೂ ಅಲ್ಲ, ಬಾಹ್ಯವಾಗೂ ಬದಲಾಗಿದ್ದಾರೆ. ಹಿಂದೂ ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ಇಲ್ಲಿ ವಾಹಿನಿಲಿ ಕೂತ್ಕೊಂಡಿರ್ತಕ್ಕಂಥದ್ದು ಕೇಳಿನೂ ಕೂಡ ಕಿವುಡ್ರಾದರೆ ಯಾವ ನಿಮ್ಮ ಮನೆ ದೇವರು ಮೆಚ್ಚೋದಿಲ್ಲ. ನಿಮ್ಮ ಮನೆ ದೇವರು ಕೇಳಿಸ್ಕೊಳ್ತಾ ಇರುತ್ತೆ, ಮನೆಯಲ್ಲಿರ್ತಕ್ಕಂಥ ದೇವ್ರುಗಳು ಕೇಳಿಸ್ಕೊಳ್ತಾ ಇರ್ತಾರೆ. ನೋಡಪ್ಪ, ನಿನ್ನ ಕರ್ಮನೆಲ್ಲ ಹೋಗೋಕ್ಕೆ ಒಬ್ಬರನ್ನ ವಾಹಿನಿ ಮುಖಾಂತರ ನಿಮ್ಗೆ ಕರೆ ಕೊಡ್ತಾ ಇದ್ದೀನಿ, ಬರಂಗಿದ್ರೆ ಬನ್ನಿರಿ, ಇಲ್ಲ ಅಂದರೆ ಅನುಭವಿಸಿ. ಶಾಸ್ತ್ರ ಜೀವನವನ್ನು ತೋರಿಸುತ್ತೆ, ಹೇಗೆ ನಾವು ನಿಭಾಯಿಸಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಆಪರ್ಚುನಿಟೀಸ್ ಮಾತ್ರ ತೋರಿಸುತ್ತೆ, ವರ್ಕ್ ಈಸ್ ಅವರ್ಸ್. ಕುದುರೆನ ಕರ್ಕೊಂಡೋಗಿ ನೀರವರೆಗೂ ಬಿಡುತ್ತೆ ಜ್ಯೋತಿಷ್ಯ, ನೀರು ಕುಡಿಯೋದು ಬಿಡೋದು ನಿಮ್ಮಿಷ್ಟ. ಈ ಕುದುರೆ ನೀರಿಗೆ ಹೋಗುತ್ತೋ ಇಲ್ವೋ, ಯಾವಾಗ ಹೋಗುತ್ತೆ ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ್ಯ. ಅದಕ್ಕೆ ಸಾವಿರಾರು ಜನ ಕಲ್ತಿದ್ದಾರೆ. ವಿಟಿಲಿ ನೋಡ್ತಾ ಇರ್ತೀರ ಎಷ್ಟು ಜನ ಕಲ್ತಿದ್ದಾರೆ. 65,000 ಜನ ವಿಟಿಲಿ ಹಾಕ್ತಾ ಇರ್ತಾರೆ. ಇಲ್ಲಿ ವಿಟಿಲಿ ಸೈಡಲ್ಲಿ ನೋಡ್ತಾ ಇರ್ತೀರ, ವಿಂಡೋದಲ್ಲಿ ಬರ್ತಾ ಇರ್ತಾರೆ, ಎಷ್ಟು ಜನ ಕೂತಿರ್ತಾರೆ, ಎಷ್ಟು ಜನ ಕಲ್ತಿದ್ದಾರೆ. ಇದನ್ನು ತಿಳ್ಕೊಂಡು ಇಷ್ಟು ಜನ ಹೋಗಿದಾರಲ್ಲ, ಇಷ್ಟು ಜನ ಅವ್ರ ಬದುಕುಗಳು ಚೇಂಜ್ ಮಾಡಿದಾರಲ್ಲ, ಒಂದು ಸಣ್ಣ ಅರಿವು ನಿಮಗೆ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನನ್ನ ಯೂಟ್ಯೂಬಲ್ಲಿ 1,85,000 ಜನ ಇದ್ದಾರೆ. ಅದರಲ್ಲಿ ಕಲ್ತಿರೋದೇ 40%, ಇನ್ನು 60% ಅಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ, ತಿಳ್ಕೊಂಡು ಹೊಟ್ಟೋಗ್ತಾರೆ. ಇದು ಬಹಳ ವಿಶೇಷವಾಗಿ ಮಂಗಳ ಮೇಷರಾಶಿ ಪ್ರವೇಶ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ತನ್ನ ಸ್ವಂತ ರಾಶಿ ಮೊದಲನೇ ರಾಶಿ, ಇನ್ನು ಮಿಕ್ಕಿದ್ದು ನಿಮ್ಮ ವಿವೇಕಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಧನುರಾಶಿಗೆ ಹೋಗೋಣ. ಧನುರಾಶಿಯ ಒಂದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, 5-12 ಇರ್ತಕ್ಕಂಥದ್ದು ಸ್ವಲ್ಪ ಹಿನ್ನಡೆ, ಸ್ವಲ್ಪ ಹೆಚ್ಚಿನ ಶ್ರಮ ವಹಿಸಬೇಕು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ, ಕೇರ್ಫುಲ್ಲಾಗಿ ಇನ್ವೆಸ್ಟ್ ಮಾಡಿ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಹೋಗ್ತಕ್ಕಂಥದ್ದೋ ಅಥವಾ ಕೆಲಸ ಪ್ರೆಷರೋ ಅಥವಾ ತುಂಬಾ ಒಂದು ಮಾನಸಿಕ ಹಿಂಸೆ ಅಥವಾ ನಿಮ್ಮ ಮೇಲೆ ಒಂದು ಆಪಾದನೆ ಬರ್ತಕ್ಕಂಥ ಸಾಧ್ಯತೆ 5-12 ಕಾಂಬಿನೇಷನ್ ತೋರಿಸ್ತಾ ಇದೆ. ವಿವಾಹದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ವಿವಾಹದಲ್ಲಿ ಸ್ವಲ್ಪ ಗೊಂದಲ ಆಗ್ತಕ್ಕಂಥದ್ದು, ಮದುವೆ ಜೀವನ ಆಗಿರ್ಬೋದು, ಹೊಸ ಸಂಬಂಧ ಆಗಿರ್ಬೋದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಪರವಾಗಿಲ್ಲ, ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮವಾಗಿದೆ. ಆದರೂ ಕೂಡ ದೀರ್ಘಕಾಲದ ಅನಾರೋಗ್ಯಕ್ಕೆ ಸ್ವಲ್ಪ ಮದ್ದು ಬರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಕೈ ಸುಟ್ಕೊಳ್ತಕ್ಕಂಥ ವಿಚಾರ ಹೆಚ್ಚಾಗಿದೆ. ಸೊ ಧನುರ್ ಲಗ್ನದವರು ಭಾಳಷ್ಟು ಕೇರ್ಫುಲ್ ಆಗಿರಬೇಕು ಹಣದ ವಿಚಾರದಲ್ಲಿ, ಜಾಬ್ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ. ಮಕರಕ್ಕೆ ಹೋಗೋಣ. ಮಕರ ಲಗ್ನದ ವಿಚಾರದಲ್ಲಿ ಬಂದಾಗ ಒಂದು ವಿಶೇಷ ಏನು ಅಂತಂದರೆ, ಯಾರು ಮಕರ ಲಗ್ನದಲ್ಲಿರುತ್ತೆ ನಿಮಗೆ ಮಂಗಳ ದಶ, ಮಂಗಳ ಭುಕ್ತಿ, ಮಂಗಳ ಅಂತರ್ಭುಕ್ತಿ ಅಥವಾ ಇದೇ ಮಂಗಳ ನಿಮ್ಮ ನಕ್ಷತ್ರದಲ್ಲೋ ಉಪನಕ್ಷತ್ರದಲ್ಲೋ ಬಂದಾಗ ಒಂದು ಸೈಟ್ ತಗೊಳ್ಳೋ ಒಂದು ಯೋಗ ಬರುತ್ತೆ, ಮನೆ ಕಟ್ಟೋ ಯೋಗ ಬರುತ್ತೆ, ಅಪಾರ್ಟ್ಮೆಂಟ್ ತಗೊಳ್ಳೋ ಯೋಗ ಬರುತ್ತೆ, ಭೂಮಿ ಖರೀದಿ ಯೋಗ, ಜಮೀನಿನ ಯೋಗ, ಇಷ್ಟು ಇರ್ತಕ್ಕಂಥದ್ದು. ಈ 4-11 ವಾಹನ ಖರೀದಿಗೂ ಕೂಡ ಸಹಾಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ, ಒಂದು ಲೇಜಿನೆಸ್ ಬರುತ್ತೆ. 4ನೇ ಮನೆ ಸ್ವಲ್ಪ ಲೇಜಿನೆಸ್ ಅಂತ ನಾವು ಕರಿತೀವಿ. 4th ಹೌಸ್ ಇಸ್ ದಿ ಹೌಸ್ ಆಫ್ ಲೇಜಿನೆಸ್. ಹಾಗೆ ಭಾಳ ಮುಖ್ಯವಾಗಿ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಲಾಸ್ ಏನಾಗದೇ ಇರ್ತಕ್ಕಂಥದ್ದು, ಸ್ವಲ್ಪ ಲೇಜಿನೆಸ್ಸಿಂದ ಕಮ್ಮಿ ಆಗ್ಬೋದು. ಬಟ್ ಲೇಜಿನೆಸ್ ಬಿಟ್ಟರೆ ಖಂಡಿತ ಸಕ್ಸಸ್ ಆಗುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೀತಿಯಲ್ಲಿ ಆಸಕ್ತಿ ಬರದೇ ಇರತಕ್ಕಂಥದ್ದು, ಸ್ವಲ್ಪ ವ್ಯಕ್ತಿಯ ಮೇಲೆ, ನಿಮ್ಮ ಪಾರ್ಟ್ನರ್ ಮೇಲೆ ಒಂದು ಚೂರು ಪ್ರೀತಿ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆ.
ಮನಸ್ತಾಪಗಳಾಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಹೊಸ ಸಂಬಂಧಗಳನ್ನು ತೊಗೊಂಬರ್ಬೇಕಾದ್ರೆ ಮಂಗಳ ದಶ, ಮಂಗಳ ಭುಕ್ತಿ, ಮಂಗಳ ಅಂತರ್ಭುಕ್ತಿ ಇದ್ದಾಗ ಸಾಮಾನ್ಯವಾಗಿ ಎಂಗೇಜ್ಮೆಂಟ್ ಬ್ರೇಕ್ ಆಗ್ತಕ್ಕಂಥ ಮನೆ 4ನೇ ಮನೆ. 4ನೇ ಮನೆ ಎಂಗೇಜ್ಮೆಂಟ್ ಬ್ರೇಕ್ ಆಗುತ್ತೆ. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ 5ನೇ ಮನೆ ಪ್ರೀತಿ ಅಂತ ಹೇಳ್ತೀವಿ. ಮದುವೆ ಆಗಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಆಸಕ್ತಿ ಉಂಟಾಗಿರುತ್ತೆ, ಒಂದು ರೀತಿಯ ಆಸೆ ಉಂಟಾಗಿರುತ್ತೆ, ಮೈಯಲ್ಲಿರ್ತಕ್ಕಂಥ ಒಂದು ಬಾಡಿ ಕ್ರಿಯೇಷನ್ನು ಡಿಸೈರ್ನ ಕ್ರಿಯೇಟ್ ಮಾಡುತ್ತೆ. ಅದು 5ನೇ ಮನೆ. ಅದೆಲ್ಲ ಸೂಕ್ಷ್ಮವಾಗಿ ಕ್ರಿಯೇಟ್ ಆಗಿರುತ್ತೋ ಅಥವಾ ಮೇಯ್ನಾಗಿ 5ನೇ ಮನೆ ಇದ್ದಾಗ ಕ್ರಿಯೇಟ್ ಆಗಿರುತ್ತೋ. ಯಾವಾಗ 4ನೇ ಮನೆ ಸೂಚ್ಯಾಂಕ ನಡೀತಾ ಇರುತ್ತೆ ದಶಾಭುಕ್ತಿ ಅಂತರ್ಭುಕ್ತಿಲಿ, ಲಾಸ್ ಆಫ್ ಲವ್ ಅಂತ ಕರಿತೀವಿ. ಇಂಥ ಸಂದರ್ಭದಲ್ಲಿ ಮಾತುಕತೆಯಾಗಿ ಬಂದಾಗ ಇವ್ರಿಗೆ ಆಲ್ಮೋಸ್ಟ್ ಒಂಥರ ನೆಗ್ಲಿಜೆನ್ಸಿ ಬಂದ್ಬಿಟ್ಟಿರುತ್ತೆ. ವಿವಾಹದಲ್ಲಿ ನೆಗ್ಲಿಜೆನ್ಸಿ, ಅಯ್ಯೋ ಕಟ್ಟಾದ್ರೆ ಆಗ್ಬಿಡ್ಲಿ, ಬೇಕಾದ್ರೆ ಒಂಚೂರು ಏನಾದರೂ ಒಂಚೂರು ಗೊತ್ತಾಗ್ಬಿಡ್ಲಿ, ಟಕ್ಕನ್ ಜಗಳ ಮಾಡ್ಬಿಡೋಣ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕಾಯ್ಕೊಂಡಿರ್ತಾರೆ. ಅದಕ್ಕೆ ಜ್ಯೋತಿಷ್ಯ ಕಲೀರಿ ಅಂತ ನಿಮಗೆಲ್ಲ ಬಡ್ಕೊಳ್ಳೋದು ನಾನು. ಮಹಿಳೆಯರು ಫಸ್ಟ್ ತಿಳ್ಕೊಳ್ಳಿ, ಜಾತಕ ಎತ್ಕೊಂಡು ಇರೋ ಬರೋ ಅದು ಯಾರು ಅಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಯಾರೋ ಪಂಚೆ ಹಾಕೊಂಡು ಕುತ್ಕೊಂಡ್ಬಿಡ್ತಾನೆ, ಅವ್ನಿಗೊಂದು ಯಾವುದು ಸರ್ಟಿಫಿಕೇಷನ್ ಇಲ್ಲ ಏನಿಲ್ಲ, ಅವನ ಹತ್ರ ಓಡೋಗ್ಬಿಡ್ತೀರಿ ನೀವು. ಬಗದ್ರೆ ಒಂದು 2 ಅಕ್ಷರ ಇಲ್ಲ, ಮಂತ್ರಗಳು ಬರ್ಬೋದು ಅಷ್ಟೇ, ಬಗದ್ರೆ ಒಂದು ಅಕ್ಷರ ಜ್ಯೋತಿಷದ ಗೊತ್ತಿರಲ್ಲ. ಎಷ್ಟು ಜನ ಪುರೋಹಿತರು ನಮ್ಮ ಕ್ಲಾಸಲ್ಲಿ ಕೂತ್ಕೊಂಡು ಕಲಿತಾರೆ ಗೊತ್ತಾ ನಿಮಗೆ? ಇನ್ನು ಮಿಕ್ದವರೆಲ್ಲ ಪಾಪ ಬ್ಯುಸಿ ಇದ್ದಾರೆ ಪೂಜೆಯಲ್ಲಿ ಸಖತ್ ದುಡ್ಡಲ್ವಾ, ಬ್ಯುಸಿ ಇರ್ತಾರೆ, ಇರಲಿ, ಅವರ ವೃತ್ತಿ, ಅದನ್ನು ನಾನು ಗೌರವಿಸ್ತೀನಿ. ಆದರೆ ಹೇಳ್ತಕ್ಕಂಥ ಜ್ಯೋತಿಷ ನಾನು ಗೌರವಿಸೋದಿಲ್ಲ. ಖಂಡಿತ ಯಾವುದೇ ಕಾರಣಕ್ಕೂ ನಾನು ಯಾವ ಪುರೋಹಿತರನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು 10-15% ಬಿಟ್ಟರೆ ನನ್ನ ಪ್ರಕಾರ 85% ಬರೀ ಸುಳ್ಳೇ ಹೇಳೋದು. ಜ್ಯೋತಿಷ್ಯದಲ್ಲಿ ಸುಳ್ಳು. ಆದರೆ ನಿಮಗೆ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರದಲ್ಲಿ ಗ್ರೇಟ್ ಇರ್ಬೋದು. ಆದರೆ ನಿಮಗೆ ವರ್ಕ್ ಆಗಿಲ್ಲ ಅಂತಂದರೆ ದೇವ್ರನ್ನೂ ಬೈಕತ್ತೀರಾ, ಪುರೋಹಿತನೂ ಬೈಕತ್ತೀರಾ, ಜ್ಯೋತಿಷ್ನೂ ಬೈಕತ್ತೀರಾ, ವಿಧಿನೂ ಬೈಕೋತೀರಾ. ನಿಮ್ಮ ಹಣೆ ಬರನ ಫಸ್ಟ್ ಬೈಕೊಳ್ಳಲ್ಲ ನೀವು. ಮಾಡಿಸಿರೋ ಪೂಜೆ ಏನೋ ನೀವೇ ದುಡ್ಡು ಕೊಟ್ಟಂಗೆ. ಭಗವಂತ ನಿಮ್ಗೆ ಆ ಪೂಜೆ ಮಾಡ್ಸೋಕ್ಕೆ ಶಕ್ತಿ ಕೊಟ್ಟಿರೋದೇ ಭಗವಂತ. ಈಗ ಒಂದು ಪೂಜೆಗೆ ದುಡ್ಡು ಹಾಕ್ತೀವಿ, ಒಂದು 25,000 ಅಂತ. ಆ 25,000 ಶಕ್ತಿ ಕೊಟ್ಟಿರೋದೇ ದೇವರು. ಅವನ ದುಡ್ಡು ಅವನಿಗೆ ಕೊಟ್ಬಿಟ್ಟು ಅವನಿಗೆ ಬೈಯೋದು. ಆಹಾ, ಎಂಥ ದಗಲ್ಬಾಜಿ ಹಿಂದೂಗಳಿದಾರೋ ನಂಗೆ ಅರ್ಥ ಆಗಲ್ಲ. ಪೂಜೆ ಮಾಡ್ಸೋಕ್ಕೆ ದುಡ್ಡು ಎಲ್ಲಿಂದ ಬಂತು? ಅರ್ಥ ಆಯ್ತಾ? ಒಂಥರ ಹಾಸ್ಯ ಪ್ರಕಾರದಲ್ಲಿದೆ ಇದು. ಭಗವಂತನೇ ದುಡ್ಡು ಕೊಟ್ಟು ಅದೇ ದುಡ್ಡನ್ನ ಪೂಜೆ ಮಾಡಿಸಿ ಆ ಪೂಜೆ ಫಲಿಸಿಲ್ಲ ಅಂತ ದೇವ್ರಿಗೆ ಬೈಯೋದು. ಅವನ ದುಡ್ಡು ತಗೊಂಡು ಅವನಿಗೆ ಕೊಟ್ಟು ದೇವ್ರಿಗೆ ಬೈಯೋದು. ಇಂಥ ಕರ್ಮಗೇಡಿಗಳು ನಾವೆಲ್ಲ ಹಿಂದೂಗಳು. ತಿಳ್ಕೊಬೇಕೆಲ್ಲ, ಬದಲಾಗಬೇಕೆಲ್ಲ. ಕರ್ಮ ಅನ್ನೋದು ಒಂದು ತಿಳ್ಕೊಬೇಕು, ಸುಮವಾಗಿ ಹೋಗ್ತಾ ಇರಬೇಕು, ಅತಿ ಮಾಡಬಾರ್ದು. ಪೂಜೆ ಪುನಸ್ಕಾರ ಕೆಲಸ ಆಗಿಲ್ಲ, ಲಕ್ಷ ಆಗಿಬಿಡ್ಲಿ, ಸರೋಗ್ಬಿಡ್ಲಿ, ಅಯ್ಯೋ ದೇವರ ಯಾವನ ತಿಕ್ಲ ಅಂತಾನೆ. ನನಗೆ ದುಡ್ಡು ಕೊಟ್ಟು ಲಕ್ಷ ಕೊಂಡ್ಕೊಳಕ್ಕೆ ಬಂದಿದೆಯಾ? ಪ್ರಪಂಚನೇ ನಂದು, ಭೂಮಿನೇ ನಂದು ಅಂತ ಹೇಳ್ತಾರೆ. ಹಾಗೆ ಮಕರ ಲಗ್ನದವರು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ದೀರ್ಘಕಾಲದ ಅನಾರೋಗ್ಯ ಬರ್ತಕ್ಕಂಥದ್ದು, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸ್ಲೋ ಇದ್ದರೂ ಕೂಡ ಪ್ರಾಪರ್ಟಿ ಪರ್ಚೇಸ್ ಬೆಸ್ಟು. ನೆಕ್ಸ್ಟ್ ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನದ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಆಲಸ್ಯ ಇರತಕ್ಕಂಥದ್ದು, ಓದೋದ್ರಲ್ಲಿ ಚುರುಕಿದ್ರೂ ಕೂಡ ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು, ಆಟ ಚಟುವಟಿಕೆ ಓಡಾಟದಲ್ಲಿ ಹೆಚ್ಚಿನ ಆಸಕ್ತಿ ಬರ್ತಕ್ಕಂಥದ್ದು, ಎಜುಕೇಷನ್ ಸೈಡ್ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು. ಹಾಗೆ ಅದಾದ ನಂತರ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಶ್ರಮ ಹಾಗೆ ಒಳ್ಳೆಯ ಹೆಸರು ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆಯೂ ಸ್ವಲ್ಪ ಎಫರ್ಟಿಂದ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಭಾಳ ಅಧಿಕ ಲಾಭ, ಎಫರ್ಟಿಂದ ಪ್ರಯತ್ನ ಜಾಸ್ತಿ ಮಾಡಿದಷ್ಟು ಜಾಸ್ತಿ ಲಾಭ. ಭಗವಂತ ನಮ್ಮನ್ನು ಬೇರೆ ಬೇರೆ ಥರ ಟೆಸ್ಟ್ ಮಾಡ್ತಾನೆ. ಎಷ್ಟೋ ಜನ ಕಷ್ಟಪಡ್ತಾರೆ, ಸಕ್ಸಸ್ ಸಿಕ್ತು ಅಂತಾರೆ. ಎಷ್ಟೋ ಜನ ಕಷ್ಟಪಡ್ತಾರೆ, ಸಕ್ಸಸ್ ಸಿಕ್ಕಿಲ್ಲ ಅಂತಾರೆ. ಎಷ್ಟೋ ಜನ ಕಷ್ಟನೇ ಪಡಲ್ಲ, ಸಕ್ಸಸ್ ಸಿಕ್ತು ಅಂತಾರೆ. ಈ ಥರ 3 ವಿಧಗಳಿದ್ದಾವೆ. ಇದೆಲ್ಲ ಅವರವರ ಕರ್ಮಾನುಸಾರ ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ನಾವು ಹೇಳ್ತೀವಿ ಜ್ಯೋತಿಷ್ಯ ಶಾಸ್ತ್ರ. ಈ ದೋಷಗಳು ಎಲ್ಲ ಸುಳ್ಳೆ. ದೋಷ ಮುಕ್ತ ಜ್ಯೋತಿಷ್ಯ ಆಗಬೇಕು.
ಜೀವನದಲ್ಲಿ ಮುಂದೆ. ದೋಷಗಳು ಇಲ್ಲ. ದೋಷ ಏನಾದ್ರು ಹೇಳ್ತು ಅಂತಂದರೆ ಅದು ಬರೆದಿಟ್ಕೊಂಬಿಡಿ, ನಿಮಗೆ ನೆಕ್ಸ್ಟ್ ಟಾರ್ಗೆಟೇ ಪೂಜೆ. ದೋಷಗಳು ಹೇಳ್ತಾ ಇದ್ದಾರೆ ಯಾರಾದರೂ ಪುರೋಹಿತರು ಜ್ಯೋತಿಷರು ಅಂತಂದರೆ ನೆಕ್ಸ್ಟ್ ನಿಮಗೆ ಟಾರ್ಗೆಟ್ ರೆಡಿ ಮಾಡ್ಕೊಳ್ಳಿ. ಬ್ಯಾಂಕಿಗೆ ಹೋಗಿ ಇಲ್ಲಾಂದ್ರೆ ಸಾಲ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಾಲ ಮಾಡ್ಕೊಳ್ಳಿ, ಅಥವಾ ಎದುರುಗಡೆ ಯಾರ ಹತ್ರ ತಗೊಂಡು ಪೂಜೆ ಮಾಡಿಸಿ. ದೇವ್ರು ನಿಮಗೆ ಭಾಳ ಮೆಚ್ಚಿಬಿಡ್ತಾನೆ. ಏನು ದೇವ್ರು ಫುಲ್ ಮೆಚ್ಚಿಬಿಡ್ತಾನೆ ಪೂಜೆ ಮಾಡಿಸಿದ ತಕ್ಷಣ. ಯಾವ ದೇವರು ಮೆಚ್ಚಲ್ಲ ಪೂಜೆಯಿಂದ, ಸಾಧ್ಯನೇ ಇಲ್ಲ. ನೀವು ಹುಟ್ಟಿದಾಗ್ಲಿಂದನೂ ಸಾಯೋವರೆಗೂ ಪೂಜೆ ಪುನಸ್ಕಾರ ಮಾಡ್ಕೊಂಬಂದಾಗ ಕಷ್ಟದಲ್ಲಿ ಸ್ಪೆಷಲ್ ಪೂಜೆ ಮಾಡಿದಾಗ ಒಲಿತಾನೆ. ದಿನವಿಡೀ ವರ್ಷವಿಡೀ ಎಲ್ಲ ನಿಮ್ಮ ಒಂದನೇ ವರ್ಷದಿಂದ ಈಗಿರೋ ವರ್ಷದವರೆಗೂ ಒಂದು ಕೈ ಮುಗಿದಿಲ್ಲ, ಒಂದು ದೀಪ ಹಚ್ಚಿಲ್ಲ, ಪೂಜೆಗೆ ಹೋಗಿದ ತಕ್ಷಣ ಇನ್ನು ಮೆಚ್ಚಿಬಿಡ್ತಾನ. ಅವನು ಮಿನಿಸ್ಟ್ರಿಗಿನ ದೊಡ್ಡವನ್ರಿ ದೇವರು. ಒಂದು ದಿವಸನೂ ನೀವು ಸಿ ಎಮ್ಗೆ ಸಲಾಮ್ ಮಾಡೋದಿಲ್ಲ. ಸಿ ಎಮ್ಗೆ ಹೋಗಿದ ತಕ್ಷಣ ಗಾರ್ಲನ್ ಇವನು ನೀನು ಯಾವತ್ತೂ ನೋಡೇ ಇಲ್ಲ. ಇವನು ಕಾಣಿಸ್ತಾ ಇರಬೇಕು, ಇವನು ಕಾರ್ಯಕರ್ತ ಅಂತ. ಆ ಸಿ ಎಮ್ ಅವ್ರಿಗೂ ಕಾಣಿಸ್ಬೇಕು, ಇವ್ನು ಓಡಾಡ್ತವನಪ್ಪ ನಮ್ಮ ಪಾರ್ಟಿಗೆ. ಆಮೇಲೆ ಬಂದು ನಮ್ಗೇನಾದ್ರು ಮಾಡಿದಾಗ ನಿಂಗೇನು ಬೇಕಯ್ಯ ಅಂತ ಕೇಳ್ತಾನೆ. ಪಾರ್ಟಿಗೆಲ್ಲ ಏನೂ ಓಡಾಡಿರಲ್ಲ. ಅದೇ ದೇವರ ಮಂಡಲದಲ್ಲೂ ನಡೆಯುತ್ತೆ, ಅರ್ಥ ಮಾಡ್ಕೊಳ್ಳಿ. ವಿವಾಹದಲ್ಲಿ ಮಾತುಕತೆಯಿಂದ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ, ಮಾತುಕತೆಯಿಂದ ಜಗಳಗಳಾಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಭಾಳ ಹೆಚ್ಚಾಗಿದೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಉತ್ತಮವಾಗಿದೆ. ಸ್ವಲ್ಪ ಎಕ್ಸಸೈಸ್ ಅದು ಇದು ಮಾಡಿಕೊಂಡ್ರೆ ಉತ್ತಮವಾಗಿದೆ. ಕುಂಭ ಲಗ್ನದವರಿಗೆ ಮಂಗಳ ದಶಾ, ಮಂಗಳ ಭುಕ್ತಿ, ಮಂಗಳ ಅಂತರ್ಭುಕ್ತಿ. ಕೊನೆಯದಾಗಿ ಮೀನ ಲಗ್ನ. ಮೀನ ಲಗ್ನದ ವಿಚಾರಕ್ಕೆ ಬಂದಾಗ ಮೇಷಕ್ಕೆ ಪ್ರವೇಶ ಆಗಿರ್ತಕ್ಕಂಥ ಮಂಗಳ ದಶಾ ಮಂಗಳ, ಭುಕ್ತಿ ಮಂಗಳ, ಹಾಗೆ ಅಂತರ್ಭುಕ್ತಿ ಮಂಗಳ ಮಂಗಳಕರವಾಗಿರ್ತಕ್ಕಂಥ ಸಮಯ. ಎಜುಕೇಷನಲ್ಲಿ ಉತ್ತಮ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ತೋರಿಸ್ತಾ ಇದೆ. ದಶಾಭುಕ್ತಿ ಅಂತರ್ಭುಕ್ತಿಲಿ ಮಂಗಳ ಇರಬೇಕು. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಧನಲಾಭ. ಅಲ್ಲಿ ಇಲ್ಲಿ ಎಲ್ಲರೂ ಬರ್ಬೋದು, ಯಾರೋ ಒಬ್ರು ಬಂದು ಕೊಡ್ಬೋದು, ಏನೋ ಎಕ್ಸ್ಟ್ರಾ. ಲಾಸ್ಟ್ ಮಂತು 10 ರೂಪಾಯಿ ಅಂತಂದರೆ ಈ ಮಂತ್ 15 ರೂಪಾಯಿ ಜಾಸ್ತಿ ಬರುತ್ತೆ. ಜೂನ್ 10ನೇ ತಾರೀಕುವರೆಗೂ ಈ ಒಂದು ಫಲ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅತಿಯಾದಿರ್ತಕ್ಕಂಥ ಲಾಭ ಮೀನ ಲಗ್ನದವ್ರಿಗೆ. ಬಟ್ ಎಲ್ಲರಿಗೂ ಬರಲ್ಲ, ಅದನ್ನೇ ಹೇಳ್ತಾ ಇರೋದು. ಈ ರಾಶಿ ಭವಿಷ್ಯ ಗಿರಿಶಿ ಭವಿಷ್ಯ ಎಲ್ಲ ಹೋಗ್ತಿರಲ್ಲ, ಸ್ವಲ್ಪ ಸಾಧಾರಣವಾಗಿ ಸ್ವಲ್ಪ ನೋಡ್ಕೊಳ್ಳಿ. ಅವೆಲ್ಲ ಅದರಷ್ಟು ಬೋಗಸ್ಸು. ಯಾವನಾರು ಅದನ್ನು ನೋಡಿಕೊಂಡು ಏನಾರು ಹೋಗ್ಬಿಟ್ರೆ ಆ ದಾರಿಲಿ ನಿಮ್ಮಂಥ ಹುಚ್ಚರಿರಲ್ಲ. ಅವ್ನು ಹೇಳೋನು ದೊಡ್ಡ ಹುಚ್ಚ, ಕೇಳೋನು ಸಣ್ಣ ಹುಚ್ಚ, ಇಬ್ಬರು ಸೇರಿ ಎಲ್ಲ ಪೂರ್ತಿ ಊರೇ ಹುಚ್ಚರ ಮಾಡಿಬಿಡ್ತೀನಿ. ರಾಶಿ ಭವಿಷ್ಯ ಸುಳ್ಳು, ನಡೆಯೋದಿಲ್ಲ. ಅದು ಸುಮ್ಮನೆ ಏನೇನೋ ಹೇಳ್ತಾರೆ. ದಿನಾ ಚೇಂಜ್ ಆಗ್ತಿರ್ತದ. ದಿನ ಬಂದು ಇಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾಯಿದ್ದೀನಿ, ದಿನ ಬಂದು ಕೂತ್ಕೊಂಡು ಇಲ್ಲಿ ಏನಾದ್ರು ನಿಮಗೆ ವಿಚಾರ ಹೇಳ್ತಾಯಿದ್ದೀನಿ, ದಿನ ಬಂದು ಇಲ್ಲಿ ಮೇಡಮ್ ಇಲ್ಲಿ ಕೂತ್ಕೊಳ್ತಾರೆ, ದಿನ ಬಂದು ಕ್ಯಾಮ್ರಾ ಬಂದು ಬರ್ತಾಯಿದ್ದಾರೆ. ಏನಿವತ್ತು ನಿಮಗೆ ಯಾರನ್ನೋ ಮೀಟ್ ಮಾಡೋ ಯೋಗ ಅಂತಂದರೆ ಅವ್ನು ಆಫೀಸಿಂದ ಒದ್ದೋಡಿಸ್ತಾರೆ. ಯಾರನ್ನೋ ಮೀಟ್ ಮಾಡೋ ಯೋಗ ಅಂದರೆ ಆಫೀಸ್ ಬರ ನೀನು ಆಮೇಲೆ ಮೀಟ್ ಮಾಡ್ಕೊತಾರೆ. ದಿನ ಚೇಂಜ್ ಆಗ್ತಕ್ಕಂಥದ್ದು ಏನೂ ಇಲ್ಲ ಅಲ್ಲಿ. ಚೇಂಜ್ ಆಗ್ತಕ್ಕಂಥದ್ದು ಸೂಕ್ಷ್ಮ ಭುಕ್ತಿಲಿ ಚೇಂಜ್ ಆಗುತ್ತೆ. 5 ರೀತಿಯ ಲೆವೆಲ್ಸ್ ಇರುತ್ತೆ. ಅದನ್ನು ಇದನ್ನು ಮುಗಿದ ಮೇಲೆ ಹೇಳಿಬಿಟ್ಟು ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ಟೈಮು ಶಾರ್ಟ್ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಶುಭ ವಿವಾಹ ಆಗ್ತಕ್ಕಂಥದ್ದು ಅಥವಾ ಮಾತುಕತೆ ಆಗ್ತಕ್ಕಂಥದ್ದು ಹಿರಿಯರಿಂದ ತೋರಿಸ್ತಾ ಇದೆ. ವಿವಾಹ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಈಗೋ ಇಶ್ಯೂಸ್ ಇದ್ದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಬಾಳ್ವೆ. ಆರೋಗ್ಯದಲ್ಲಿ ಬಂದಾಗ ಊಟದಿಂದ ವ್ಯತ್ಯಾಸ ಆಗ್ತಕ್ಕಂಥ ಸಮಸ್ಯೆ ಆಗ್ತಕ್ಕಂಥದ್ದು 2ನೇ ಮೇಲೆ ಕೂತ್ಕೊಂಡಿರ್ತಕ್ಕಂಥದ್ದು ಆಹಾರ ಪದ್ಧತಿಯನ್ನು ತೋರಿಸುತ್ತೆ. ಆಹಾರದಿಂದ ಸಮಸ್ಯೆ. ಆಹಾರ ಕ್ರಮಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಇಷ್ಟು ಮೀನ ಲಗ್ನದ ವಿಚಾರ. ಇದಕ್ಕೆ ಆ್ಯಡ್ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ ಒಂದು, ನಿಮ್ಮ ಜೀವನದಲ್ಲಿ ಏನಾದ್ರು ಬದಲಾಗುತ್ತೆ ಅಂದರೆ 5 ಲೆವೆಲ್ ಆಫ್ ಥಿಂಗ್ಸ್ ಇದೆ. ದಶಾ, ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಕೊನೆಯದು ಅದೇ ಟಾಯ್ಲೆಟ್ ಹೋಗಿ ಬರ್ತೀವಲ್ಲ ಶಾರ್ಟ್ ಪೀರಿಯಡಲ್ಲಿ, ಅದೇ ಸೂಕ್ಷ್ಮ ಭುಕ್ತಿ. ಆ ಸೂಕ್ಷ್ಮ ಭುಕ್ತಿಲೇ ನಿಮಗೆ ಡೈಲಿ ಬದಲಾಗುತ್ತೋ, ವಾರಕ್ಕೊಂದ್ಸತಿ ಬದಲಾಗುತ್ತೋ, ತಿಂಗಳಿಗೊಂದ್ಸತಿ ಬದಲಾಗುತ್ತೋ, ಅಥವಾ ಬೆಳಿಗ್ಗೆ ಅಳ್ತಾ ಇರ್ತಿರೋ, ಮಧ್ಯಾಹ್ನ ನಗ್ತಾ ಇರ್ತಿರೋ, ರಾತ್ರಿ ಮಲಗಿರ್ತಿರೋ, ಸಾಯಂಕಾಲ ಎದ್ದು ಓಡೋಗಿರ್ತಿರೋ ಮೂವಿಗೆ, ಇದೆಲ್ಲ ಬದಲಾಗದೆ ಸೂಕ್ಷ್ಮ ಭುಕ್ತಿಲಿ. ಸೂಕ್ಷ್ಮ ಭುಕ್ತಿನೇ ದಿನ ಭವಿಷ್ಯ ನಿಮ್ಮದು. ಇಷ್ಟು ವಿಚಾರ ನಮ್ಮದು.
ಇನ್ನು ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಯೋದಕ್ಕೆ ಜೂನ್ 8ರಿಂದ 113ನೇ ಬ್ಯಾಚ್ ಆರಂಭವಾಗ್ತಿದೆ. ಈ ಒಂದು ಕ್ಲಾಸಲ್ಲಿ ಕೂಡ ನೀವು ಪಾಲ್ಗೊಳ್ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಬೋದಾಗಿದೆ. ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಈ ಬಾರಿ ನನಗೆ ಅವರು ಗುರುತಿಸಿ ನನಗೆ ಜ್ಯೋತಿಷದ ಪ್ರಶಸ್ತಿ ಡಾಕ್ಟರೇಟ್ ಅವಾರ್ಡ್ ಕೊಡ್ತಿದ್ದಾರೆ. ಅವ್ರಿಗೆ ಮೊದಲು ಹೃತ್ಪೂರ್ವಕ ಗುರುವಂದನೆಗಳು. ನಕ್ಷತ್ರ ನಾಡಿ ಅಸ್ಟ್ರಾಲಜಿ ಕೋರ್ಸು 15 ದಿವಸ ಪ್ರತಿ ಬ್ಯಾಚು ಮಾಡ್ತಾವ್ರೆ. ಗುರೂಜಿ ಆಗಲೇ 110 ಬ್ಯಾಚ್ ಮುಗಿಸೋದೆ, ನಾನು 99ನೇ ಬ್ಯಾಚು. 2023 ಅಕ್ಟೋಬರ್ದಲ್ಲಿ ನಾನು ಜಾಯ್ನ್ ಆಗಿದೆ. ಈಗ ಹೆಚ್ಚು ಕಮ್ಮಿ 2 ಇಯರ್ಸ್ ಆಯಿತು. ನಕ್ಷತ್ರ ನಾಡಿಲಿ ನಾವು 101% ಆ್ಯಕ್ಯುರೇಟಾಗಿ ನಾವು ಪ್ರೆಡಿಕ್ಷನ್ ಮಾಡ್ಬೋದು. ಯಾವುದೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಥರ ಆ್ಯಕ್ಟಿವೇಟ್ ಬರೋದಿಲ್ಲ. ಆಮೇಲೆ ಪ್ರಶ್ನಾಶಾಸ್ತ್ರ ಅಷ್ಟೇ. ಆಮೇಲೆ ಡೀಪ್ ಸೀಕ್ರೆಟ್ಸ್ ಹೊಸದಾಗಿ ಅಡ್ವಾನ್ಸ್ಡು ನಕ್ಷತ್ರ ನಾಡಿ, ಅದು ನಾನು ಗುರೂಜಿಯವರ ಒಂದು ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ನಾನು ಕಲ್ತಿದ್ದೇನೆ. ಆಮೇಲೆ ವಾಸ್ತು ಕ್ಲಾಸು, ಆಮೇಲೆ ರೇಖಿ, ಕ್ರಿಸ್ಟಲ್ಲು, ಆಮೇಲೆ ಪಾಮಿಸ್ಟ್ರಿ, ಹೀಗೆ ಸುಮಾರು ಎಲ್ಲ ಜ್ಯೋತಿಷ್ಯದಲ್ಲಿ ಯಾವ ಎಲ್ಲ ವಿಭಾಗಗಳಲ್ಲಿ ನಾನು ಕಲ್ತಿದ್ದೇನೆ. ಅವರ ಒಂದು ಜ್ಞಾನ ನಮಗೆ ಎಲ್ಲರಿಗೂ ಒಂದು ಸಮುದ್ರದಲ್ಲಿ ಒಂದು ನೀರೆತ್ತಂಗೆ. ಅವ್ರು ಇನ್ನೂ ಕಲಿಯೋದು ಬೇಜಾನದೆ. ಇನ್ನು ಇವತ್ತು ಇಲ್ಲಿ ಕೊಳತ್ತು ಗಾರ್ಡನ್ಸಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದೇನೆ ಅವಾರ್ಡ್ ತೊಗೊಳಕ್ಕೆ. ಅವರಿಗೆ ನನ್ನ ಕೋಟಿ ನಮಸ್ಕಾರಗಳು.